ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನಿವತ್ತು ತಂಗಡಿ ಕಬಾಬ್ ನಾರ್ತ್ ಇಂಡಿಯಾದು ಡಿಶ್ ಮಾಡ್ತಿದ್ದೇನೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಇದು. ಮಕ್ಕಳಿಗೆ ಅಂತ ಅಲ್ಲ, ನಮಗೂ ಇಷ್ಟ ಆಗ್ತದೆ ತಿನ್ಲಿಕ್ಕೆ. ಮೋಸ್ಟ್ಲಿ ತಂಗಡಿ ಅಂದ್ರೆ ಚಿಕನ್ ಇದು ಕಾಲು ಅದು ಯೂಸ್ ಮಾಡಿ ಮಾಡ್ತಾರೆ. ಆಕ್ಚುಲಿ ನಾನ್ ಮಾಡೋ ರೆಸಿಪಿ ನೀವು ಯಾವ್ದ್ರಲ್ಲಿ ಕೂಡ ಮಾಡ್ಬೋದು. ತಂಗಡಿ ಕಬಾಬ್ ಅಂದ್ರೆ ಚಿಕನ್ ಲೆಗ್ಗೆ ಬೇಕು ಅಂತ ಏನಿಲ್ಲ. ಇದು ಕರ್ಡ್ಸ್ ಮತ್ತೆ ಕ್ರೀಮ್ ಮತ್ತೆ ಸ್ಪೈಸಸ್ ಎಲ್ಲ ಹಾಕಿ ಮಾಡುವ ರೆಸಿಪಿ ಇದು ಆಕ್ಚುಲಿ ತಂದೂರಿಯಲ್ಲಿ ಮಾಡುವ ಡಿಶ್. ಅದೇ ನಾನ್ ಹಾಗೆ ಮಾಡ್ತಿಲ್ಲ, ಯಾಕಂದ್ರೆ ನನ್ನ ಹತ್ರ ತಂದೂರಿ ಇಲ್ಲ. ಸೊ ನಾನ್ ಎಂತ ಮಾಡ್ತಿದ್ದೇನೆ, ನಾನು ಪ್ಯಾನ್ ಫ್ರೈಡ್ ತಂಗಡಿ ಕಬಾಬ್ ಮಾಡ್ತಿದ್ದೇನೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈಸಿ ಉಂಟು, ಏನು ಕಷ್ಟ ಇಲ್ಲ ಮಾಡ್ಲಿಕ್ಕೆ. ಸೊ ಟ್ರೈ ಮಾಡಿ ನೋಡಿ ಇದನ್ನು. ಬನ್ನಿ ನೋಡು ಹೇಗೆ ಮಾಡೋದು ಅಂತ. ನಾನಿವತ್ತು ಈಸಿಯಾದ ತಂಗಡಿ ಕಬಾಬ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ಪ್ಯಾನ್ ಫ್ರೈಡ್ ತಂಗಡಿ ಕಬಾಬ್. ಮನೇಲಿ ಯಾರು ಮಾಡಬಹುದು, ಇವನ್ ಮಕ್ಕಳು ಕೂಡ ಮಾಡ್ಬೋದು, ಅಷ್ಟು ಈಸಿ ಉಂಟು ಇದು. ಫಸ್ಟಿಗೆ ನಾವು ಸ್ವಲ್ಪ ಮ್ಯಾರಿನೇಷನ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಅದು ಮ್ಯಾರಿನೇಟ್ ಮಾಡಿ ಒಂದು 30 ಮಿನಿಟ್ಸ್ ಎಲ್ಲ ಇಡ್ಲಿಕ್ಕೆ ಉಂಟು. ನಂತರ ಮಾಡಬೇಕು. ಮೊದಲಿಗೆ ಚಿಕನ್ ಪೀಸಿಗೆ ನಾನು ಕಟ್ ಹಾಕಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಲೆಮನ್ ಜ್ಯೂಸ್, ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇದು ಹಾಗೆ ಇರ್ಲಿ. ಅಷ್ಟವರೆಗೆ ಒಂದು ಮಸಾಲ ಮಾಡ್ಲಿಕ್ಕೆ ಉಂಟು ನಮ್ಗೆ. ಸೊ 6 to 8 ಗ್ರೀನ್ ಚಿಲ್ಲೀಸ್, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಸೂರಿ ಮೆಥಿ, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ ನಂತರ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟಲ್ಲ, ಅದಕ್ಕೆ ಇದನ್ನು ಹಾಕಿ ಇದಕ್ಕೆ ಕೊರಿಯಂಡರ್ ಲೀಫ್ ಕಟ್ ಮಾಡಿ ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. 1 ಟೀ ಸ್ಪೂನ್ ಆಮ್ಚೂರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, ಮತ್ತೆ 3 ಟೀ ಸ್ಪೂನ್ ಕರ್ಡ್ ಉಂಟಲ್ಲ ಅದನ್ನು ಹಾಕಿ. ಇದಕ್ಕೆ ಅರ್ಧ ಕಪ್ ಅಷ್ಟು ಕ್ರೀಮ್ ಅನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಕ್ಸ್ ಮಾಡಿದ ನಂತರ ಇದನ್ನು 30 ಮಿನಿಟ್ಸ್ ಅಷ್ಟು ಇಡಬೇಕು. ನೀವು ಎಷ್ಟು ಜಾಸ್ತಿ ಇಡ್ತೀರಿ ಅಷ್ಟು ಜಾಸ್ತಿ ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಒಂದು ದೊಡ್ಡ ಪೀಸ್ ಬಟರ್ ಅನ್ನು ಹಾಕಿ ಎಲ್ಲಾ ಪೀಸಸ್ ಅನ್ನು ಫ್ರೈ ಮಾಡ್ಲಿಕ್ಕೆ ಹಾಕಬೇಕು. ಇದರ ಉಳ್ದ ಮಸಾಲ ಉಂಟಲ್ಲ ಅದು ಕೂಡ ಎಲ್ಲ ಹಾಕ್ಬೇಕು. ಇದಕ್ಕೆ ಎಲ್ಲ ಮಸಾಲ ಈ ಪೀಸಸ್ ಮೇಲೆ ಹಾಕಿ ಈಗ ಇದನ್ನು 2 ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿ, ಯಾಕೆಂದ್ರೆ ಇಲ್ಲದಿದ್ರೆ ಬೇಗ ಅದು ಇದಾಗ್ತದೆ, ಡ್ರೈ ಆಗ್ತದೆ. ಸೊ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ನೀರೆಲ್ಲ ಬಿಡ್ತದಲ್ಲ, ಹಾಗೆ ಒಳ್ಳೆ ಬೇಯ್ತದೆ. ಆಗ ನೋಡಿ ಒಳ್ಳೆ ಬೆಂದಿದೆ. ಈಗ ಇದಕ್ಕೆ 4 ಟೀ ಸ್ಪೂನ್ ಅಷ್ಟು ಕ್ಯಾಶ್ಯೂ ಪೌಡರ್, ಕ್ಯಾಶ್ಯೂ ಅನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ. ಇದನ್ನು ಕೂಡ ಈಗ ನೀವು ಒಂದು 5 ನಿಮಿಷ ಬೇಯಲಿಕ್ಕೆ ಇಡಿರಿ. ಒಳ್ಳೆ ಡ್ರೈ ಆಗ್ತದೆ, ಅಷ್ಟುವರೆಗೆ ಬೇಯಲಿ. ನಮ್ಮ ತಂಗಡಿ ಕಬಾಬ್ ರೆಡಿ ಆಗಿದೆ. ನೋಡೋಗಲೇ ಸೂಪರ್ ಕಾಣ್ತದೆ.
ಟೇಸ್ಟ್ ಕೂಡ ಅಷ್ಟೇ ಒಳ್ಳೇದು ಬರ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ರೆಸಿಪಿ ನೋಡಿದ್ರಲ್ಲ, ಈಸಿ ಉಂಟಲ್ವಾ? ನೀವೆಂತ ಮಾಡ್ಬೋದು, ನೀವು ಟಂಗಡಿಯೇ ತಗೊಳ್ಬೇಕು ಅಂತ ಏನಿಲ್ಲ, ಚಿಕನ್ ಲೆಗ್ಗೆ ತಗೊಳ್ಬೇಕು ಅಂತ ಏನಿಲ್ಲ. ಅದ್ರ ಬದಲು ಇವನ್ ನೀವು ಪೀಸಸ್ ತಕೊಂಡು, ಸ್ವಲ್ಪ ದೊಡ್ಡ ಪೀಸ್ ತಗೊಳ್ಳಿ. ಆದ್ರೆ ಪೀಸಸ್ ತಕೊಂಡು ಹೀಗೆ ಮಾಡಿ ಇದೇ ರೆಸಿಪಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಆದ್ರೆ ಮತ್ತೆ ನಂಗೆ ಕಮೆಂಟ್ ಹಾಕಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.